ಹಲೋ ಗೈಸ್, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಗಾಡಿ ವಾಶ್ ಮಾಡ್ತಾ ಇದ್ದೀನಿ. ಕೋಲ್ಡು ಸರಿ ಆಗಿಲ್ಲ, ಅದಕ್ಕೋಸ್ಕರ ಸರಿ ಹೋಗೋದು ಬೇಡ ಅನಿಸ್ಬಿಡ್ತು. ಇವತ್ತು ಆರಾಮಾಗಿದ್ದೀನಿ. ವಾಶ್ ಮಾಡಿಬಿಟ್ಟು ಇವತ್ತು ಆಚೆ ಸುತ್ತೋಣ ಅಂತ ಇದ್ದೀನಿ. ಆಚೆ ಅಂದರೆ ಏನಿಲ್ಲ, ಫಿಲಿಮ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಪುಷ್ಪ 2 ರಿಲೀಸ್ ಆಗಿದೆ ಅಲ್ವಾ, ಅದಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಎಲ್ಲರೂ. ಅದಕ್ಕೆ ವಾಶ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೋಗ್ಬಿಡೋದು ಗಾಡೀಲಿ. ನಮ್ಮ ಹುಡುಗನ ಖುಷಿಯಾಗಿದೆ, ಇವತ್ತು ಆಚೆ ಕರ್ಕೊಂಡು ಹೋಗ್ತಾನಂತ. ಮೂವಿಗೆ ಹೋದವ್ರನ್ನ ಕೇಳಿದೆ, ಬಟ್ ಕೆಲವ್ರು ಚೆನ್ನಾಗಿದೆ ಅಂತಾರೆ, ಕೆಲವ್ರು ಚೆನ್ನಾಗಿಲ್ಲ ಅಂತಾರೆ. ಹೋಗ್ಲಿ ನೋಡ್ಕೊಬರೋಣ ನಾವು ಒಂದ್ಸತಿ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಹೋಗೋಣ ಅಂದ್ಕೊಂಡಿದ್ವಿ ಎಲ್ಲರೂ. ಗಾಡಿ ಬೇರೆ ಚೆಕ್ ನಟ್ ಲೂಸ್ ಆಗಿದೆ, ಹ್ಯಾಂಡಲ್ ಶೇಕ್ ಆಗ್ತಾಯಿದೆ. ಅದೊಂದು ರೆಡಿ ಮಾಡಿಸ್ಕೊಬರ್ಬೇಕು. ಹಂಗೆ ನಾವೇ ರೆಡಿ ಮಾಡ್ಬೋದು, ಸ್ಕ್ರೂ ಡ್ರೈವರ್ ಇಲ್ಲ ದೊಡ್ಡದು, ಅದಿದ್ರೆ ರೆಡಿ ಮಾಡ್ಬೋದು ನಾವೇ. ಇನ್ಮೇಲೆ ಡೈಲಿ ವಿಡಿಯೋ ಹಾಕ್ತೀನಿ, ಬಟ್ ಸಪೋರ್ಟ್ ಮಾಡಿ. ಇವನು ಬೇರೆ ವೀಡಿಯೋಗೆ ಅಡ್ಡಾಡ ಬರ್ತಾ ಇರ್ತಾನೆ. ನಮ್ಮ ಹುಡುಗಿ ವೀಡಿಯೋ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಮಾತಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಫಸ್ಟು ಸೈಲೆಂಟಾಗಿ ಕ್ಲೀನ್ ಮಾಡಿದೆ. ನಮ್ಮ ಹುಡುಗಿಗೆ ಕರೆಕ್ಟಾಗಿ ಬರ್ತಾಯಿಲ್ಲ, ಕೈ ಎಲ್ಲ ಬೆರಳು ಅಡ್ಡ ಇಕ್ಕಿದ್ರೆ ಬೇಜಾರು ಮಾಡ್ಕೋಬೇಡ್ರಿ. ಏನು ಮಾಡೋಕ್ಕಾಗಲ್ಲ, ವೀಡಿಯೋ ಮಾಡೋರು ಯಾರೂ ಇಲ್ಲ. ಅದಕ್ಕೆ ನಮ್ಮ ಹುಡುಗಿಗೆ ಕೊಟ್ಟಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಟೈಮಿಂಗ್ಸ್ ಏನೂ ನೋಡಿಲ್ಲ, ಬಟ್ ಕೇಳ್ಕೊತೀನಿ ಯಾವ ಟೈಮಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಬೇಕಿನ್ನು. ನನ್ನ ಲೆಕ್ಕ ಸೆಕೆಂಡ್ ಶೋ ಅಂತೀನಿ ಮ್ಯಾಟ್ನಿ ಶೋಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ಟೈಮ್ ಬಂದು ಇವಾಗ 10 ಗಂಟೆ ಆಗಿದೆ, ಆಲ್ಮೋಸ್ಟ್ 10 ಆಗಿಲ್ಲ, 9:15 ಆಗಿದೆ. ನೋಡೋಣ. ಈ ಫಿಲಿಮ್ ಬಗ್ಗೆ ನಾಳೆ ಹೇಳ್ತೀನಿ ನಿಮಗೆ, ಹೆಂಗಿದೆ ಫಿಲಿಮ್ ಅಂತ. ಮೊನ್ನೆ ನೋಡಿ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗೋಯ್ತು. 2 ವೀಲರ್ ಅವ್ನು ಟಚ್ ಮಾಡ್ಕೊಬಿಟ್ಟ, ನನ್ನ ಗಾಡಿಗೆ ಏಟಾಯಿತು. ಅವಾಗ ನಡೀತಾ ಇರ್ತದೆ ಇದೆಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೂ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು, ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ. ಆ ಕೋಪದಲ್ಲಿ ಅವನೇನು ಮಾತಾಡಲ್ಲ. ಸರಿ ಹೋದರೆ ಹೋಗಲಿ ಬಿಡು ಅಂತ ಬಿಟ್ಬಿಟ್ಟೆ. ಫುಲ್ಲು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಈ ಥರ ಡ್ಯಾಮೇಜ್ ಮಾಡಿದಾಗ ಎಷ್ಟು ಇದಾಗ್ಬಿಡ್ತದೆ ಗೊತ್ತಾ. ಇರೋರೆಲ್ಲ ಇರಲಿ ಬಿಡಪ್ಪ ಅಂದರು, ನನಗೂ ಯಾಕೆ ಮನ್ಸಪ್ಪಲಿಲ್ಲ, ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಅದಕ್ಕೆ ಸರಿ ಹೋದರೆ ಹೋಗಲಿ ಬಿಡು ಅಂತ ಹೋಗಪ್ಪ ಅಂತ ಕಳಿಸ್ದೆ. ಜಾಸ್ತಿ ನಾನು ಟಚ್ ಮಾಡಿಲ್ಲ, ಯಾರೋ ಬಂದು ನಾನು ನಿಲ್ಸಿರೋ ಗಾಡಿಗೆ ಟಚ್ ಮಾಡ್ತಾರೆ. ಆ ಥರ ಆಗುತ್ತೆ. ಸ್ಟ್ಯಾಂಡಲ್ಲಿ ನಿಲ್ಸಿದ್ರು ಬಂದು ಟಚ್ ಮಾಡೋನೊಬ್ನಂದರೆ ಆ ಥರ ಎಲ್ಲ ಟಚ್ ಆಗುತ್ತೆ ನೋಡಿ. ಸ್ವಲ್ಪ ಮುಂದೆ ಎಲ್ಲ ಪೇಂಟ್ ಹೋಗೈತೆ, ಮಳೆ ನೀರಿಗೆ ಬಿದ್ದು. ಇದು ಬೇರೆ ರೆಡಿ ಮಾಡಿಸ್ಬೇಕು. ಆಯಿತು, ಹೆಚ್ಚು ಕಮ್ಮಿ ಗಾಡಿ ವಾಶ್ ಮಾಡೋದಾಯಿತು. ನಿನ್ನೆನೂ ಲಾಸ್ ಆಗೋಯ್ತು. ನಿನ್ನೆನೂ 1200 ರೂಪಾಯಿ ಚಿಲ್ಲರೆ ಮಾಡ್ಕೊಂಬಂದೆ. ಇವತ್ತೂ ಅಷ್ಟೇ. ಇವತ್ತು ಈ ಡ್ಯೂಟಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ಹುಡುಗ ಬೇರೆ ಫುಲ್ಲು ನಂಟಿ ಕಾಲಲ್ಲಿ ನಿಂತ್ಬಿಟ್ಟು ಅವನು ಆಚೆ ಹೋಗೋಣ ಅಂತ. ಒಂದು ಸತಿ ಕರ್ಕೊಂಡೋಗಿದ್ದೆ ದೊಡ್ಡ ಆಲದ ಮರಕ್ಕೆ, ಅದೇ ಲಾಸ್ಟು. ಅದು ಕರ್ಕೊಂಡೋಗಿ ಹೆಚ್ಚು ಕಮ್ಮಿ 4-5 ತಿಂಗಳು ಆಗೋಯ್ತು. ಆಮೇಲೆ ಎಲ್ಲೂ ಕರ್ಕೊಂಡೋಗಿಲ್ಲ. ಅದಕ್ಕೆ ಆಚೆ ಹೋಗೋಣ ಅಂತಾರೆ. ಕರ್ಕೊಂಡೋಗ್ತಾ ಇದ್ದೀನಿ ಇವತ್ತು. ನಾಳೆಯಿಂದ ಡೈಲಿ ವೀಡಿಯೋ ಹಾಕ್ತೀನಿ, ಬಟ್ ಇವನು ಅವಾಗ ನೋಡಿ ಹೆಂಗೆ ಬರ್ತಾನೆ. ಒಟ್ಟಿನಲ್ಲಿ ಇವನು ವೀಡಿಯೋದಲ್ಲಿ ಕಾಣಿಸ್ಕೋಬೇಕಂತಲೇ ಬರೋದು, ಬೇಕಂದ್ಬಿಟ್ಟೆ ಕಾಣಿಸೋದು, ಅಡ್ಡ ಬರೋದು, ಏನೇನೋ ಮಾಡ್ತಾನೆ. ಗಾಡಿ ಬಾರ ಅಂದರೆ ಬರೋದೇ ಇಲ್ಲ ಆಗಲ್ಲ ಅಂತಾನೆ. ಬಟ್ ವೀಡಿಯೋಗೆ ಮಾತ್ರ ಚೆನ್ನಾಗಿ ಅಡ್ಡ ಬರ್ತಾನೆ ಇವನು. ಆ್ಯಕ್ಚುಲಿ ನಾವು ಮನೇಲಿ ಮಾತಾಡೋದು ತೆಲುಗೆ, ಅದಕ್ಕೋಸ್ಕರ ತೆಲುಗು ಫಿಲಮ್ ನೋಡೋದು. ಮನೇಲೆಲ್ಲ ತೆಲುಗೇ ಮಾತಾಡೋದು. ನಮ್ಮ ಅಮ್ಮವ್ರದ್ದು ಆಂಧ್ರ, ಅದಕ್ಕೋಸ್ಕರ ಮನೇಲಿ ತೆಲುಗು ಮಾತಾಡ್ತಾಯಿದ್ವಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಲೈಕ್ ಮಾಡಿ. ಸ್ವಲ್ಪ ನನಗೂ ಖುಷಿ ಆಗುತ್ತೆ. ನೀವು ಲೈಕ್ ಮಾಡಿದ್ರೆ ನನಗೆ ಸರಿ ಚೆನ್ನಾಗಿದೆ ಅಂದ್ಬಿಟ್ಟು ಇದಾಗುತ್ತೆ. ಯೂಟ್ಯೂಬು ಸಜೆಸ್ಟ್ ಮಾಡ್ತದೆ ಬೇರೆ ಜನಕ್ಕೆ, ಅಷ್ಟೇ, ಇನ್ನೇನಿಲ್ಲ.
ಡೈಲಿ ಬ್ಲಾಗ್ ಹಾಕ್ತೀನಿ. ಈ ಟೈರ್ ಹಿಂದ್ಗಡೆ ಟೈರ್ 2 ಹೊಸದು ಹಾಕ್ಸಿದೆ ಎಮ್ ಆರ್ ಎಫು. ಆವಾಗಿಂದ ಆಯಿತು ಹೆಚ್ಚು ಕಮ್ಮಿ ಒಂದು 6 ತಿಂಗಳಾಯಿತು. 6 ತಿಂಗಳಾದ್ರೂ ಒಂದೇ ಒಂದು ಸತಿ ಪಂಚರ್ ಆಗಿಲ್ಲ. ಟೈರ್ಗಳು ಚೆನ್ನಾಗೈತೆ, ಫ್ರಂಟ್ ಟೈರೂ ಚೆನ್ನಾಗೈತೆ. ಸ್ಟೆಪ್ನಿ ಹೊಸದು. ಮತ್ತು ಅದಕ್ಕೆ ಮುಂಚೆ ಹಿಂದ್ಗಡೆ ಟೈರ್ ಹೊಸದು ಹಾಕೋಕ್ಕೆ ಮುಂಚೆ 10 ದಿನಕ್ಕೆ ಒಂದು ಸತಿ ಪಂಚರ್ ಆಗೋದು, ಬೇಜಾರಾಗಿರೋದು. ಅಲ್ಲಲ್ಲಿ ಪಂಚರ್ ಇದು ಮಾಡಿಕೊಂಡು ಸ್ಟೆಪ್ನಿ ಚೇಂಜ್ ಮಾಡೋದು ಎಲ್ಲ. ಯಾವಾಗ ಟೈರ್ ಚೇಂಜ್ ಮಾಡಿದ್ನೋ, ಹೊಸ ಟೈರ್ ಹಾಕ್ಸ್ನೋ, ಆವಾಗಿಂದ ಇಷ್ಟವರೆಗೂ 6 ತಿಂಗಳಾಯಿತು, ಒಂದೇ ಒಂದು ಪಂಚರ್ ಆಗಿಲ್ಲ. ಆ ಫ್ರಂಟದೂ ಆಗಿಲ್ಲ, ಆ ಥರ ಇದೆ. ಈ ಸ್ಟಿಕ್ಕರ್ ಒಂದು ತೆಗಿಸ್ಬೇಕು ಅಂದ್ಕೊಂಡೆ, ಶಿಲ್ಪ ಅನ್ನೋದು. ಸರಿ ಬೇಡ ಅಂತ ಸುಮ್ಮನೆ ಇದ್ದೀನಿ, ಇದ್ರೆ ಇರಲಿ ಬಿಡಿ ಅಂತ. ಆಲ್ಮೋಸ್ಟು ಮುಗೀತು ಎಲ್ಲ. ಕ್ಲೀನ್ ಆದಮೇಲೆ ಯಾವುದೋ ಗಲೀಜು ಮಾಡಿಬಿಡ್ತು ಮೇಲೆಯಿಂದ. ಕರೆಕ್ಟಾಗಿ ಗ್ಲಾಸ್ ಮೇಲೆ ವೈಟಾಗಿ ಕಾಣಿಸ್ತಾ ಇದೆ. ಇವತ್ತು ದುಡಿಮೆ ಲಾಸು. ಸರಿ ಗೈಸ್, ಆಯಿತು, ವಿಡಿಯೋ ಮಾಡೋಣ, ಹಿಂಗೆ ಸಪೋರ್ಟ್ ಮಾಡಿ. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಡೈಲಿ ವ್ಲಾಗು. ಬಟ್ ಒಂದೊಂದು ದಿನ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೀಟು ಹಾಕ್ಸಿದ್ದೀನಿ ನೋಡಿ, ಹಿಂದ್ಗಡೆ ಪ್ಯಾಸೆಂಜರ್ ಸೀಟು, ಬಾಟಮ್ ಸೀಟ್ ಹಾಕ್ಸಿದ್ದೀನಿ ನೋಡಿ. ಅದು ಹರಿದೋಗಿತ್ತು, ಮೂಲೆಯಲ್ಲೆಲ್ಲ ಕಿತ್ತೋಗಿತ್ತು, ಅದು ಹಾಕ್ಸ್ದೆ.